ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ SATS ಸ್ಯಾಟ್ ಸೊಲ್ಯೂಷನ್ ಯೂಟ್ಯೂಬ್ ಕನ್ನಡ ಚಾನಲ್. ಆತ್ಮೀಯ ಮುಖ್ಯ ಶಿಕ್ಷಕ ಬಂಧುಗಳೇ, ಬನ್ನಿ ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು SATS ಕರ್ನಾಟಕ ತಂತ್ರಾಂಶದಲ್ಲಿ ಪಠ್ಯಪುಸ್ತಕಗಳನ್ನು ಏನು ನಮಗೆ ಬ್ಲಾಕಿಂದ ಸರಬರಾಜು ಮಾಡಿರ್ತಾರಲ್ವ, ಸೊ ಅವ್ರೇನು ಮಾಡಿರ್ತಾರೆ, ಒಂದು ಚಲನನ್ನು ಜನ್ರೇಟ್ ಮಾಡಿರ್ತಾರೆ ನಮ್ಮ ಪ್ರತಿಯೊಂದು ಶಾಲೆಗಳಿಗೆ. ನಾವೇನು ಮಾಡಬೇಕಾಗುತ್ತೆ, ಮೊದಲು ಆ ಚಲನನ್ನು ಜನ್ರೇಟ್ ಮಾಡಿಕೊಂಡು ರಿಸೀವ್ಡ್ ಮಾಡ್ಕೋಬೇಕಾಗುತ್ತೆ. ರಿಸೀವ್ಡ್ ಮಾಡಿಕೊಂಡು ಆಮೇಲೆ ಆ ಟೆಕ್ಸ್ಟ್ ಬುಕ್ಕನ್ನು ಡಿಸ್ಟ್ರಿಬ್ಯೂಷನ್ ಮಾಡಬೇಕಾಗುತ್ತೆ ಸ್ಟೂಡೆಂಟಿಗೆ. ಓಕೆ, ಸೊ ಬನ್ನಿ ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ರಿಸೀವ್ಡ್ ಚಲನ್ ಯಾವ ರೀತಿ ಜನ್ರೇಟ್ ಮಾಡ್ಕೋಬೇಕು ಹಾಗೂ ಟೆಕ್ಸ್ಟ್ ಬುಕ್ ಮಕ್ಕಳಿಗೆ ಯಾವ ರೀತಿ ಡಿಸ್ಟ್ರಿಬ್ಯೂಷನ್ ಮಾಡಬೇಕು ಅನ್ನೋದನ್ನು ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸಿಕೊಡ್ತೇನೆ. ಓಕೆ, ಬನ್ನಿ ವಿಡಿಯೋನ ಶುರು ಮಾಡುವ ಮೊದಲು ನೀವೇನಾದರೂ ಮೊದಲ ಬಾರಿಗೆ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದರೆ SATSಗೆ ಸಂಬಂಧಪಟ್ಟ ಹೊಸ ಅಪ್ಡೇಟ್ಗೆ ನಮ್ಮ ಸ್ಯಾಟ್ ಸೊಲ್ಯೂಷನ್ ಯೂಟ್ಯೂಬ್ ಕನ್ನಡ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಅಪ್ಡೇಟ್ ಪಡಿತಾ ಇರಿ. ಓಕೆ, ಬನ್ನಿ ವಿಡಿಯೋ ಶುರು ಮಾಡೋಣ. ಓಕೆ, ಮೊದಲನೇದಾಗಿ ನೀವು ನಿಮ್ಮ SATS ಅನ್ನು ಓಪನ್ ಮಾಡಿಕೊಂಡು ಹೀಗೆ ಸ್ಕ್ರಾಲ್ ಮಾಡ್ತಾ ಬಂದರೆ ಡ್ಯಾಶ್ ಬೋರ್ಡಲ್ಲಿ ಮೆನುನಲ್ಲಿ ಇಲ್ಲೊಂದು ಆಪ್ಷನ್ಸ್ ಕಾಣ್ತಾ ಇದೆ, ನಿಮಗೆ ಗೊತ್ತಿರ್ಬೋದು ಟೆಕ್ಸ್ಟ್ ಬುಕ್ ಮ್ಯಾನೇಜ್ಮೆಂಟ್ ಅಂತ. ಈ ಟೆಕ್ಸ್ಟ್ ಬುಕ್ ಮ್ಯಾನೇಜ್ಮೆಂಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ಆ ಟೆಕ್ಸ್ಟ್ ಬುಕ್ ಮ್ಯಾನೇಜ್ಮೆಂಟಲ್ಲಿ ಒಂದು ಆಪ್ಷನ್ ಕಾಣ್ತಾ ಇದೆ, ರಿಸೀವ್ ಡೆಲಿವರಿ ಚಲನ್ ಅಂತ ಒಂದು ಆಪ್ಷನ್ ಇದೆ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅದರ ಮೇಲೆ ಕ್ಲಿಕ್ ಮಾಡಿದರೆ ನಮಗೆ ನೆಕ್ಸ್ಟ್ ಈ ರೀತಿ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ. ನೋಡ್ಬೋದು ಅಕಾಡೆಮಿಕ್ ಇಯರ್ 2027-28 ಇದೆ, ಅದು ನಾವು ಚೇಂಜ್ ಮಾಡಬೇಕಾಗುತ್ತೆ. ಇಸ್ವಿ 26-27ಗೆ ಹಾಕ್ಕೊಂಡು ಇಲ್ಲಿ ಸರ್ಚ್ ಇದೆಯಲ್ಲ, ಆ ಸರ್ಚ್ ಮೇಲೆ ಕ್ಲಿಕ್ ಮಾಡಿ. ಸರ್ಚ್ ಮೇಲೆ ಕ್ಲಿಕ್ ಮಾಡಿದಾಗ ತಾಲೂಕು ಹಂತದಿಂದ ನಿಮ್ಮ ಶಾಲೆಗೆ ಏನಾದರೂ ಚಲನ್ ಜನರೇಟ್ ಮಾಡಿದರೆ ಮಾತ್ರ ಇಲ್ಲಿ ಡಿಸ್ಪ್ಲೇ ಆಗುತ್ತೆ, ಇಲ್ಲ ಅಂದರೆ ನೋ ಡಾಟಾ ಅಂತ ಬಂದಿರುತ್ತೆ. ಓಕೆ, ಸೊ ನೀವೇನು ಮಾಡಬೇಕಾಗುತ್ತೆ, ಇಲ್ಲಿ ಒಂದು ಚಲನ್ DC ನಮ್ಮನ್ನು ಬಂದಿರುತ್ತೆ ಬ್ಲೂ ಕಲರಲ್ಲಿ BRC ಅಂತ ಸ್ಟಾರ್ಟ್ ಆಗಿರುತ್ತೆ. ಓಕೆ, ಸೊ ನಿಮಗೇನು ಇಲ್ಲಿ ನೋಡ್ಬೋದು ಆ DC ಟೈಪ್ ಇದೆ, ಎಷ್ಟು ಬುಕ್ಕು ನೀವು ಇಂಡೆಂಟ್ ಹಾಕಿದರೆ ಎಷ್ಟು ಸಪ್ಲೈಡ್ ಆಗಿದೆ. ಇಲ್ಲಿ ಕ್ವಾಂಟಿಟಿ ರಿಸೀವ್ಡ್ ಕ್ವಾಂಟಿಟಿ ನೋಡ್ಬೋದು ಏನಿದೆ 0 ಇದೆ, ಅಂದರೆ ನೀವು ಇನ್ನು ಯಾವುದು ಕ್ವಾಂಟಿಟಿಯನ್ನು ರಿಸೀವ್ಡ್ ಮಾಡ್ಕೊಂಡಿಲ್ಲ ಆ್ಯಸ್ ಇನ್ನು ಇದರಲ್ಲಿ ಸ್ಯಾಟ್ಸಲ್ಲಿ. ಓಕೆ, ಫಿಸಿಕಲಿ ನೀವು ರಿಸೀವ್ ಮಾಡ್ಕೊಂಡಿರ್ಬೋದು, ಬಟ್ ಸ್ಯಾಟ್ಸಲ್ಲಿ ಇನ್ನೂ ರಿಸೀವ್ಡ್ ಮಾಡ್ಕೊಂಡಿಲ್ಲ ಅಂತ. ಸೊ ಈಗ ಯಾವ ರೀತಿ ರಿಸೀವ್ಡ್ ಮಾಡ್ಕೋಬೇಕು ಅಂತ ನಾನು ನಿಮಗೆ ತೋರಿಸ್ತೇನೆ. ಸೊ ಅದಕ್ಕಾಗಿ ನೀವು ಈಗ ಏನು ಮಾಡಬೇಕಾಗುತ್ತೆ, ಇಲ್ಲಿ ಏನು DC ನಂಬರ್ ಕಾಣ್ತಾ ಇದೆಯಲ್ಲ ಬ್ಲೂ ಕಲರಲ್ಲಿ, ಆ ಬ್ಲೂ ಕಲರ್ ಅದ್ರ ಮೇಲೆ ಕ್ಲಿಕ್ ಮಾಡಿ. ಸೊ ಆಗ ನಮಗೆ ಇಲ್ಲಿ ಕ್ಲಾಸ್ ವೈಸು ನಮಗೆ ಒಂದು ಟೇಬಲ್ ಓಪನ್ ಆಗುತ್ತೆ. ಏನೆಲ್ಲ ಮಾಹಿತಿ ಇದೆ, ಕ್ಲಾಸಸ್ ಇದೆ, ಆ್ಯಸ್ ಪರ್ ಸ್ಟ್ರೆಂತ್ ನೀವೇನು ಅಟ್ ಪ್ರೆಸೆಂಟ್ ಶಾಲೆಗೆ ಏನು ಸ್ಯಾಟ್ಸಲ್ಲಿ ಅಡ್ಮಿಷನ್ ಮಾಡಿದರೆ ಅಷ್ಟು ಮಕ್ಕಳು ಅಲ್ಲಿ ತೋರಿಸುತ್ತೆ, ಟೋಟಲ್ ಟೈಟಲ್ಸ್ ತೋರಿಸುತ್ತೆ, ನೀವೆಷ್ಟು ರಿಕ್ವೆಸ್ಟ್ ಹಾಕಿದ್ರಿ, ನಿಮ್ಗೆ ಎಷ್ಟು ಸಪ್ಲೈ ಆಗಿತ್ತು ಅಂತ ಇಲ್ಲೆಲ್ಲ ಡಿಸ್ಪ್ಲೇ ಆಗುತ್ತೆ. ಇಲ್ಲಿ ಟೋಟಲ್ ಬುಕ್ ರಿಸೀವ್ಡ್ ಅಂತ ಇದೆಯಲ್ವಾ, ಅಲ್ಲಿ ನೋಡ್ಬೋದು 00 ಇದೆ. ಓಕೆ, ಸೊ ಈಗ ನಾವು ರಿಸೀವ್ಡ್ ಮಾಡ್ಕೋಬೇಕು. ಯಾವ ರೀತಿ ಮಾಡ್ಕೋಬೇಕಪ್ಪ ಅಂದರೆ ನೋಡಿ, ಕ್ಲಾಸ್ ವೈಸ್ ರಿಸೀವ್ಡ್ ಮಾಡ್ಕೋಬೇಕು. ಕ್ಲಾಸ್ ವೈಸ್ ಯಾವ ರೀತಿ ರಿಸೀವ್ಡ್ ಮಾಡ್ಕೊಳ್ಳೋದು ಅಂದರೆ ಈಗ ಸೈಡಿಗೆ ಸ್ಕ್ರಾಲ್ ಮಾಡ್ತಾ ಬಂದೆ, ಇಲ್ಲಿ ಕ್ಲಾಸಸ್ ನೋಡ್ಬೋದು ಕಲರ್ಸಲ್ಲಿದೆ, 1 2 3 4 ಕಲರ್ಸಲ್ಲಿದೆ. ಈಗ ಒಂದೊಂದೇ ಕ್ಲಾಸನ್ನು ನಾವು ರಿಸೀವ್ಡ್ ಮಾಡ್ಕೋಬೇಕು. ಅದಕ್ಕೆ ನಾವೇನು ಮಾಡಬೇಕು, ಈಗ ನಾನು ಮೊದಲನೇ 1ನೇ ತರಗತಿಯ ಟೆಕ್ಸ್ಟ್ ಬುಕ್ಕನ್ನು ರಿಸೀವ್ಡ್ ಮಾಡ್ಕೊಳ್ತೇನೆ. ಯಾವ ರೀತಿ, ಇಲ್ಲಿ ಕ್ಲಾಸ್ 1 ಅಂತ ಇದೆಯಲ್ಲ ಬ್ಲೂ ಕಲರಲ್ಲಿ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಮಗೆ ನೆಕ್ಸ್ಟ್ ರೀತಿ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ, ರಿಸೀವ್ಡ್ ಡೇಟ್ ಅಂತ ಕೇಳುತ್ತೆ. ಸೊ ನೀವು ಟೆಕ್ಸ್ಟ್ ಬುಕ್ಕನ್ನು ಬ್ಲಾಕ್ ಹಂತದಿಂದ ಯಾವತ್ತು ರಿಸೀವ್ಡ್ ಮಾಡ್ಕೊಂಡ್ರಿ ಆ ಡೇಟನ್ನು ಹಾಕ್ಬೋದು. ಕಂಪ್ಯೂಟ್ರಲ್ಲಾದರೆ ನೀವು ಯಾವತ್ತು ಡೇಟನ್ನು ಎಡಿಟ್ ಮಾಡೋದಕ್ಕೆ ಅವಕಾಶ ಇದೆ, ಬಟ್ ಮೊಬೈಲಲ್ಲಿ ಡೇಟ್ ನೀವು ಯಾವತ್ತು ಹಿಂದೆ ಜೂನು 1ಕ್ಕೆ 2ಕ್ಕೆ ಇಸ್ಕೊಂಡಿರ್ತೀರಿ ಆ ಡೇಟನ್ನು ಇಲ್ಲಿ ಮೊಬೈಲಲ್ಲಿ ನೀವು ಎಂಟ್ರಿ ಮಾಡ್ತಾಯಿದ್ರೆ ಹಾಕೋದಕ್ಕೆ ಬರೋದಿಲ್ಲ. ಸೊ ಮೊಬೈಲಲ್ಲಿ ಅಟ್ ಪ್ರೆಸೆಂಟ್ ನೀವು ಯಾವತ್ತು ಚಲನ್ ಜನ್ರೇಟ್ ಮಾಡ್ತೀರಿ ಆವತ್ತಿನ ಡೇಟ್ ಅಷ್ಟೇ ತೊಗೊಳುತ್ತೆ, ಏನು ತೊಂದರೆ ಆಗೋದಿಲ್ಲ, ಹಾಕ್ಬೋದು. ಅದು ಯಾವ ರೀತಿ ಅಂತಲೂ ತೋರಿಸ್ತೇನೆ. ಇಲ್ಲಿ ರಿಸೀವ್ಡ್ ಡೇಟ್ ಅಂತ ಇದೆಯಲ್ಲ, ಇಲ್ಲಿ ಪಕ್ಕದಲ್ಲಿ ಒಂದು ಕ್ಯಾಲೆಂಡರ್ ಕಾಣ್ತಾ ಇದೆಯಲ್ವಾ, ಆ ಕ್ಯಾಲೆಂಡರ್ ಮೇಲೆ ಕ್ಲಿಕ್ ಮಾಡ್ಕೋಬೇಕು. ಆ ಕ್ಯಾಲೆಂಡರ್ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ಯಾವುದೇ ರೀತಿಯ ಡೇಟ್ ಒತ್ತಿದ್ರೆ ಅದು ಡೇಟ್ ಸೆಲೆಕ್ಟ್ ಆಗೋಲ್ಲ. ಇಲ್ಲಿ ಕೆಳಗಡೆ ಒಂದು ಕಾಣ್ತಾ ಇದೆ ನೋಡಿ, ಇಲ್ಲಿ ವೀಕ್ ವಿತ್ ಡೇಸ್ ಕಾಣ್ತಾ ಇದೆಯಲ್ಲ, ಟ್ಯೂಸ್ಡೇ June 30 ಅಂತ ಕಾಣ್ತಾ ಇದೆಯಲ್ವಾ, ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ಆಟೋಮೆಟಿಕ್ಕಾಗಿ ಅದು ಡೇಟಲ್ಲಿ ಸೆಲೆಕ್ಟ್ ಆಗುತ್ತೆ. ಓಕೆ, ಸೊ ಸೆಲೆಕ್ಟ್ ಆದ ತಕ್ಷಣವೇ ಸೊ ನೀವೇನು ಮಾಡ್ಬೋದು, ಇಲ್ಲಿ ಕೇಳ್ತಾ ಇದೆ ನೋಡಿ, ಎಷ್ಟು ಬುಕ್ಸ್ ನೀವು ತೊಗೊಂಡಿದ್ರಿ, ಎಷ್ಟು ರಿಕ್ವೆಸ್ಟ್ ಹಾಕಿದ್ರಿ, ನೀವು ಗುಡ್ ಕಂಡೀಷನಲ್ಲಿ ಎಷ್ಟು ಬುಕ್ಸನ್ನು ತೊಗೊಂಡಿದ್ರಿ ಅಂತ ಇಲ್ಲಿ ಆಟೋಮೆಟಿಕ್ಕಾಗಿ ಆಲ್ರೆಡಿ ಅದೇ ಬಂದಿದೆ. ಆ್ಯಸ್ ಪರ್ ಯುವರ್ ಸ್ಯಾಟ್ಸ್ ಆಟೋಮೆಟಿಕ್ಕಾಗಿ ನಂಬರ್ಸ್ ಅದೇ ಬಂದಿದೆ. ಸೊ ನೀವೊಂದು ಸರಿ ಎಲ್ಲ ನಂಬರ್ಸನ್ನು ಚೆಕ್ ಮಾಡ್ಕೊಳ್ಳಿ. ಚೆಕ್ ಮಾಡ್ಕೊಂಡು ಆದ ನಂತರ ಇಲ್ಲಿ ನೋಡ್ಬೋದು, ಇಲ್ಲಿ ಸೇವ್ ಅಂತ ಒಂದು ಆಪ್ಷನ್ ಇದೆ, ಆ ಸೇವ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದರೆ ದಿಸ್ ಈಸ್ ಎ ಫೈನಲ್ ಸಬ್ಮಿಟ್, ಪ್ಲೀಸ್ ವೆರಿಫೈ ಬಿಫೋರ್ ಸೇವ್ ಅಂತ ಕೇಳುತ್ತೆ. ಅಂದರೆ ಇದು ಒಂದು ಸರಿ ಸೇವ್ ಆದಮೇಲೆ ಮುಗಿತು, ತಿರುಗಿ ಎಡಿಟ್ ಮಾಡೋದಕ್ಕೆ
ಬರೋದಿಲ್ಲ. ಹಾಗಾಗಿ ವೆರಿಫೈ ಮಾಡಿ ಸೇವ್ ಮಾಡೋದಕ್ಕಿಂತ ಮುಂಚೆ ಅಂತ ಕೇಳುತ್ತೆ. ಓಕೆ ಮೇಲೆ ಕ್ಲಿಕ್ ಮಾಡಿ. ಅಗೇನ್ ಆರ್ ಯು ಶ್ಯೂರ್ ವಾಂಟ್ ಟು ಸೇವ್ ಅಂತ ಕೇಳುತ್ತೆ. ಓಕೆ ಮೇಲೆ ಕ್ಲಿಕ್ ಮಾಡಿ. ನೋಡಿ ಸೇವ್ ಆದ ತಕ್ಷಣವೇ ಈಗ ಫಸ್ಟ್ ಸ್ಟ್ಯಾಂಡರ್ಡ್ ಕಾಲಮಲ್ಲಿ ಟೋಟಲ್ ರಿಸೀವ್ಡ್ ಬುಕ್ಕು 0 ಇತ್ತು, ಈಗ ನಂಬರ್ಸ್ ಬಂದಿದೆ ಹಾಗೂ ರಿಸೀವ್ಡ್ ಡೇಟ್ ಕೂಡ ಅಲ್ಲಿ ಬಂದಿದೆ. ಓಕೆ, ಸೊ ಹೀಗೆ ನೀವೇನು ಮಾಡಬೇಕು, ಎಲ್ಲ ತರಗತಿಯ ಒಂದು ಟೆಕ್ಸ್ಟ್ ಬುಕ್ಕನ್ನು ಮೊದಲು ರಿಸೀವ್ಡ್ ಮಾಡ್ಕೋಬೇಕು. ಈಗ ನಾನೇನು ಮಾಡ್ತೀನಿ, 2ನೇ ತರಗತಿ ಮೇಲೆ ಕ್ಲಿಕ್ ಮಾಡ್ತೇನೆ. ಎಲ್ಲ ಒಂದು ಟೆಕ್ಸ್ಟ್ ಬುಕ್ ಟೈಟಲ್ಸು ಮತ್ತು ಕ್ವಾಂಟಿಟಿಯನ್ನು ಚೆಕ್ ಮಾಡ್ಕೊಳ್ಳಿ. ಚೆಕ್ ಮಾಡಿಕೊಂಡು ಸೇವ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ತೇನೆ. ನೋಡಿ, ನಿಮ್ಮ ಶಾಲೆಯಲ್ಲಿ ಇರ್ತಕ್ಕಂಥ ಅಷ್ಟೂ ತರಗತಿಗಳ ಒಂದು ಟೆಕ್ಸ್ಟ್ ಬುಕ್ಕನ್ನು ನೀವು ರಿಸೀವ್ಡ್ ಮಾಡಿಕೊಂಡ ನಂತರ ಇಲ್ಲಿ ಏನಾಗಿದೆ ಅಂದರೆ 2 ಆಪ್ಷನ್ ಎನೇಬಲ್ ಆಗಿದೆ. ಒಂದು ಫೈನಲ್ಸ್ನ ಬಿಟ್ಟು ಮತ್ತು ಜನ್ರೇಟ್ ಚಲನ್ ಅಂತ. ಓಕೆ, ಸೊ ನೋಡಿ, ಈ ಫೈನಲ್ ಸಬ್ಮಿಟ್ ಕೊಟ್ಟರೆ ನಮಗೆ ಚಲನ್ ಜನ್ರೇಟ್ ಆಗುತ್ತೆ. ಈಗ ಎಲ್ಲ ಒಂದು ಆಪ್ಷನ್ಸನ್ನು ಸೇವ್ ಮಾಡ್ತಾ ಬಂದಿದ್ದೇವೆ. ಈಗ ಫೈನಲ್ ಸಬ್ಮಿಟನ್ನು ಕೊಡಬೇಕೀಗ. ಡಾಟಾ ಸಬ್ಮಿಟೆಡ್ ಸಕ್ಸಸ್ಫುಲ್ ಅಂತ ಬಂತು. ಓಕೆ, ಆಪ್ಷನ್ಸ್ ಹೋಯಿತು. ಈಗ ನಾವು ಜನ್ರೇಟ್ ಚಲನ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡೋಣ. ನಿಮಗೆ ಒಂದು PDF ರೂಪದಲ್ಲಿ ಒಂದು ಚಲನ್ನು ಜನ್ರೇಟ್ ಆಗುತ್ತೆ. ಸೊ ಮೊಬೈಲಲ್ಲಾದರೆ ಆ ಒಂದು PDF ರೂಪದಲ್ಲಿ ಓಪನ್ ಆಗೋದಿಲ್ಲ, XLMS ಫಾರ್ಮೇಟಲ್ಲಿ ಓಪನ್ ಆಗುತ್ತೆ. ನೀವು ಸಿಸ್ಟಮಲ್ಲಾದರೆ ಅದು PDF ರೂಪದಲ್ಲೇ ನಿಮಗೆ ಓಪನ್ ಆಗುತ್ತೆ. ಓಕೆ, ಸೊ ಇದಿಷ್ಟು ಟೆಕ್ಸ್ಟ್ ಬುಕ್ಕನ್ನು ಯಾವ ರೀತಿ ನಾವು ರಿಸೀವ್ಡ್ ಚಲನ್ ಯೂಸ್ ಮಾಡಿಕೊಂಡು ನಾವು ಜನ್ರೇಟ್ ಚಲನ್ ಮಾಡೋದು ಯಾವ ರೀತಿ ಅಂತ ಆಯಿತು. ಓಕೆ, ಈಗ ನೆಕ್ಸ್ಟ್ ನಾ ಪ್ರೊಸೆಸ್ ಏನಪ್ಪ ಅಂದರೆ ಮಕ್ಕಳಿಗೆ ಯಾವ ರೀತಿ ಡಿಸ್ಟ್ರಿಬ್ಯೂಷನ್ ಮಾಡಬೇಕು ಸೈಟ್ಸಲ್ಲಿ ಅಂತ ಈಗ ನೋಡೋಣ. ಸೊ ಅದಕ್ಕೆ ನೆಕ್ಸ್ಟ್ ಏನು ಮಾಡಬೇಕು, ಎಗೇನ್ ನಾವು ಈ ಟೆಕ್ಸ್ಟ್ ಬುಕ್ ಮ್ಯಾನೇಜ್ಮೆಂಟ್ ಆಪ್ಷನ್ಗೆ ಬರಬೇಕು. ಸೊ ಅದರಲ್ಲಿ ಟೆಕ್ಸ್ಟ್ ಬುಕ್ ಡಿಸ್ಟ್ರಿಬ್ಯೂಷನ್ ಅಂತ ಒಂದು ಆಪ್ಷನ್ ಇದೆ, ಅಲ್ಲಿ ಮೇಲೆ ಕ್ಲಿಕ್ ಮಾಡಿ. ಸೊ ಇದರಲ್ಲಿ 2 ಆಪ್ಷನ್ ಬರುತ್ತೆ, ಟೆಕ್ಸ್ಟ್ ಬುಕ್ ಡಿಸ್ಟ್ರಿಬ್ಯೂಷನ್ ಟು ಸ್ಟೂಡೆಂಟ್, ಟೆಕ್ಸ್ಟ್ ಬುಕ್ ಡಿಸ್ಟ್ರಿಬ್ಯೂಷನ್ ಫ್ರಮ್ ಸ್ಕೂಲ್ ಟು ಸ್ಟೂಡೆಂಟ್ ಅಂತ. ಸೊ ಇದರಲ್ಲಿ ನಾವು ಮೊದಲನೇ ಆಪ್ಷನ್ಸ್ ಏನಿದೆ ಅಲ್ವಾ, ಅದನ್ನ ಕ್ಲಿಕ್ ಮಾಡಬೇಕು. ಈಗ ನಮಗೆ ನೆಕ್ಸ್ಟ್ ಈ ರೀತಿ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ. ಸೊ ಇಲ್ಲಿ ನಾವೇನು ಮಾಡಬೇಕಾಗುತ್ತೆ, ಕ್ಲಾಸ್ ವೈಸ್ ಡಿಸ್ಟ್ರಿಬ್ಯೂಷನ್ ಮಾಡ್ತಾ ಹೋಗಬೇಕಾಗುತ್ತೆ. ಈಗ ನಾನು ಫಸ್ಟ್ ಕ್ಲಾಸನ್ನು ಸೆಲೆಕ್ಟ್ ಮಾಡ್ಕೊತೇನೆ, ಮೀಡಿಯಮನ್ನು ಸೆಲೆಕ್ಟ್ ಮಾಡ್ಕೊತೇನೆ, ಸರ್ಚ್ ಮೇಲೆ ಕ್ಲಿಕ್ ಮಾಡ್ತೇನೆ. ಸರ್ಚ್ ಮೇಲೆ ಕ್ಲಿಕ್ ಮಾಡಿದಾಗ ನಾವು ಯಾವ ತರಗತಿಗೆ ಸರ್ಚ್ ಮಾಡಿರ್ತೀವೋ ಆ ತರಗತಿಯ ಟೈಟಲ್ಸ್ ಇಲ್ಲಿ ಏನಾಗ್ತವೆ, ಓಪನ್ ಆಗುತ್ತೆ. ನೋಡ್ಬೋದು, ಇಲ್ಲಿ ಟೆಕ್ಸ್ಟ್ ಬುಕ್ ಟೈಟಲ್ ಕೋಡ್ ಇದೆ, ಟೈಟಲ್ ನೇಮ್ ಇದೆ, ಇಲ್ಲಿ ಇಂಡೆಂಟ್ ಎಷ್ಟಿದೆ, ಆಮೇಲೆ ನೀವು ಎಷ್ಟು ರಿಸೀವ್ಡ್ ಮಾಡ್ಕೊಂಡ್ರಿ ಅವೆಲ್ಲ ಮಾಹಿತಿ ಇಲ್ಲಿ ಸಿಕ್ಕೋಗುತ್ತೆ. ಫ್ರೀ ಎಷ್ಟು, ಸೇಲ್ ಎಷ್ಟು, RTE ಎಷ್ಟು, ನೀವೆಷ್ಟು ರಿಸೀವ್ಡ್ ಮಾಡ್ಕೊಂಡ್ರಿ, ಫ್ರೀ ಎಷ್ಟು, ಸೇಲ್ ಎಷ್ಟು, RTE ಎಷ್ಟು ಅಂತ ಇಲ್ಲಿ ಇದು ಡಿಸ್ಪ್ಲೇ ಆಗುತ್ತೆ. ಸೊ ನಾವು ಇಂಡೆಂಟ್ ಹಾಕಿದ್ದು ಫ್ರೀ, ರಿಸೀವ್ಡ್ ಮಾಡ್ಕೊಂಡಿದ್ದು ಫ್ರೀ. ಓಕೆ, ಈಗ ನೀವೇನು ಮಾಡಬೇಕಾಗುತ್ತೆ ಅಂದರೆ ಇಲ್ಲಿ ಒಂದು ವಿಷಯವನ್ನು ಗಮನಿಸಿ. ಯಾಕಪ್ಪ ಅಂದರೆ ಅಟ್ ಎ ಟೈಮ್ ಇಲ್ಲಿ 10 ಟೈಟಲ್ಸ್ ಮಾತ್ರ ಡಿಸ್ಪ್ಲೇ ಆಗ್ತವೆ. ಕೆಲವು ತರಗತಿಗಳಿಗೆ ಹೆಚ್ಚು ಟೈಟಲ್ಸ್ ಬಂದಿರ್ತವೆ. ಓಕೆ, ಅಂಥ ಟೈಮಲ್ಲಿ ನಾವೇನು ಮಾಡ್ತೀವಿ, ಇಲ್ಲಿ ಸೆಲೆಕ್ಟ್ ಕೊಟ್ಟಾಗ ನೋಡ್ಬೋದು, ಇದು 1ನೇ ತರಗತಿದು, ಇಲ್ಲಿ ಟೋಟಲ್ಸು 12 ಇದ್ದಾವೆ ಟೈಟಲ್ಸು, ಬಟ್ ಇಲ್ಲಿ 10 ಮಾತ್ರ ಡಿಸ್ಪ್ಲೇ ಆಗಿದ್ದಾವೆ. ಸೊ ಇನ್ನು ನೆಕ್ಸ್ಟ್ ಸೆಕೆಂಡ್ ಪೇಜಲ್ಲಿ ಏನಿರ್ತಾವಲ್ಲ ಆ ಟೈಟಲ್ಸ್ ಇಲ್ಲಿ ಸೆಲೆಕ್ಟ್ ಆಗಿರೋದಿಲ್ಲ. ಓಕೆ, ಸೊ ಅದಕ್ಕೆ ನೀವೇನು ಮಾಡಬೇಕಪ್ಪ ಅಂದರೆ ನೋಡಿ, ಈ 2 ಟೈಟಲ್ಲು ಸೆಲೆಕ್ಟ್ ಆಗಿರೋದಿಲ್ಲ. ಸೊ ಅದಕ್ಕೆ ನಾವೇನು ಮಾಡಬೇಕಪ್ಪ ಅಂದರೆ ಇಲ್ಲಿ ಈ ಕಡೆ ಸ್ಕ್ರಾಲ್ ಮಾಡಿ, ಇಲ್ಲಿ ಇರ್ತದೆ ನೋಡಿ, ಶೋ ಅಂತ ಇದೆಯಲ್ವಾ. ಸೊ ಇಲ್ಲಿ ಏನು ಮಾಡಿ, ಮ್ಯಾಕ್ಸಿಮಮ್ ಎಷ್ಟಿರುತ್ತೋ ಅಷ್ಟು ನಂಬರ್ಸನ್ನು ಹಾಕಿ, ಈಗ ಏನಾಗುತ್ತೆ ಅಷ್ಟು ಟೈಟಲ್ಸು ಇಲ್ಲಿ ಶೋ ಆಗುತ್ತೆ. ಸರಿನಾ? ನೋಡಿ, ಶೋಯಿಂಗ್ 1 to 12 ಆಫ್ 12 ಎಂಟ್ರೀಸ್ ಅಂತ. ಸೊ ಈಗ ನೀವೇನು ಮಾಡಿ, ಎಂಟ್ರಿ ಕೊಟ್ಟರೆ ಎಲ್ಲ ಟೈಟಲ್ಸ್ ಏನಾಗ್ತವೆ, ಸೆಲೆಕ್ಟ್ ಆಗ್ತವೆ. ಓಕೆ, ಈಗ ನೀವೇನು ಮಾಡಿ, ಸರ್ಚ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಸೊ ಸರ್ಚ್ ಕೊಡಿ. ಎಗೇನ್ ನೀವೇನು ಮಾಡಿ, ಯಾಕೆ ಸರ್ಚ್ ಕೊಟ್ಟಾಗ ಏನಾಗುತ್ತೆ ಇಲ್ಲಿ ಬದಲಾವಣೆ ಅಂದರೆ ಇಲ್ಲಿ ಮಕ್ಕಳ ಹೆಸರು ಬರುತ್ತೆ, ಇಲ್ಲಿ ಆ ಶಾಲೆಯಲ್ಲಿರ್ತಕ್ಕಂಥ ಆ ತರಗತಿ ಇರ್ತಕ್ಕಂಥ ಮಕ್ಕಳ ಹೆಸರು ಬರುತ್ತೆ. ಸೊ ಎಗೇನ್ ನೀವೇನು ಮಾಡಬೇಕಂದ್ರೆ ನಾನು ಹೇಳಿದ್ನಲ್ವಾ, ಇಲ್ಲಿ ಶೋ ಇದರಲ್ಲಿ ನಂಬರ್ಸನ್ನು ಎಷ್ಟು ಟೈಟಲ್ಸ್ ಇರ್ತಾವೋ ಅದಕ್ಕಿಂತ ಹೆಚ್ಚಿಗೆ ಒಂದು
ನಂಬರ್ಸನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಆಲ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಆಲ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಜಸ್ಟ್ ನೀವೇನು ಮಾಡ್ಬೋದು, ಎಲಿಜಿಬಿಲಿಟಿ ನಿಮ್ಮ ಶಾಲೆಗೆ ತಕ್ಕಂತೆ ಅಲ್ಲಿ ಡಿಸ್ಪ್ಲೇ ಆಗುತ್ತೆ. ಇಲ್ಲೂ ಕೂಡ ನೀವೇನು ಮಾಡಿ ಸೆಲೆಕ್ಟ್ ಆಲ್ ಮೇಲೆ ಕ್ಲಿಕ್ ಮಾಡಿ. ಅಷ್ಟು ಮಕ್ಕಳಿಗೂ ಸೆಲೆಕ್ಟ್ ಆಗುತ್ತೆ. ಇಲ್ಲಿ ಸಬ್ಮಿಟ್ ಅಂತ ಒಂದು ಆಪ್ಷನ್ ಇದೆ. ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡ್ತೇನೆ. ಅದು ಶ್ಯೂರ್ ವಾಂಟ್ ಟು ಸೇವ್ ಅಂತ ಕೇಳುತ್ತೆ. ಓಕೆ ಮೇಲೆ ಕ್ಲಿಕ್ ಮಾಡ್ತೀನಿ. ಓಕೆ ಮೇಲೆ ಕ್ಲಿಕ್ ಮಾಡಿದ್ರೆ ಆ ಒಂದು ಟೈಟಲ್ಸ್ ಮಕ್ಕಳಿಗೆ ಡಿಸ್ಟ್ರಿಬ್ಯೂಷನ್ ಆದಂಗೆ ಫುಲಿ ಅಂತ ಡಾಟಾ ಅಪ್ಡೇಟೆಡ್ ಸಕ್ಸಸ್ಫುಲಿ ಅಂತ ಬರ್ತದೆ. ಓಕೆ, ಸೊ ಈಗ ನೀವೇನು ಮಾಡ್ಬೋದು, ಈಗ ನೆಕ್ಸ್ಟ್ ಇದೇ ರೀತಿ ಮತ್ತೊಂದು ತರಗತಿನ ಸೆಲೆಕ್ಟ್ ಮಾಡಿಕೊಂಡು ಸರ್ಚ್ ಕೊಡ್ತೇನೆ. ಸರ್ಚ್ ಕೊಟ್ಟಾಗ ನೆಕ್ಸ್ಟ್ ನಾವೇನು ಮಾಡಬೇಕು, ಇಲ್ಲಿ ಟೈಟಲ್ಸನ್ನು ಶೋ ಜಾಸ್ತಿ ನಂಬರ್ಸ್ ತಗೊಳ್ಳಿ. ಸೆಲೆಕ್ಟ್ ಮೇಲೆ ಕ್ಲಿಕ್ ಮಾಡಿ, ಸರ್ಚ್ ಮೇಲೆ ಕ್ಲಿಕ್ ಮಾಡಿ, ಎಗೇನ್ ಶೋ ನಂಬರ್ಸನ್ನು ಸೆಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಆಲ್ ಮಾಡ್ಕೊಳ್ಳಿ. ಇಲ್ಲಿರ್ತಕ್ಕಂಥ ಸೆಲೆಕ್ಟ್ ಆಲ್ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ಏನು ಮಾಡಿ, ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ. ಆ ಒಂದು ಟೈಟಲ್ಸು ಸಬ್ಮಿಟ್ ಆಗುತ್ತೆ. ನೋಡ್ಬೋದು, ಡಾಟಾ ಅಪ್ಡೇಟೆಡ್ ಸಕ್ಸಸ್ಫುಲಿ ಅಂತ ಬಂತು. ಹೀಗೆ ನಿಮ್ಮ ತರಗತಿಯಲ್ಲಿರ್ತಕ್ಕಂಥ, ನಿಮ್ಮ ಶಾಲೆಯಲ್ಲಿರ್ತಕ್ಕಂಥ ಎಲ್ಲ ತರಗತಿಗಳಿಗೆ ನೀವು ಟೈಟಲ್ಸನ್ನು ಡಿಸ್ಟ್ರಿಬ್ಯೂಟ್ ಮಾಡಿ. ಸೊ ಇದಿಷ್ಟು ಮಾಹಿತಿ ನಾವು SATS ಕರ್ನಾಟಕ ತಂತ್ರಾಂಶದಲ್ಲಿ ಯಾವ ರೀತಿ ಟೆಕ್ಸ್ಟ್ ಬುಕ್ಕನ್ನು ರಿಸೀವ್ಡ್ ಚಲನ್ ಜನ್ರೇಟ್ ಮಾಡ್ಕೋಬೇಕು, ರಿಸೀವ್ಡ್ ಮಾಡಿಕೊಂಡ ಪುಸ್ತಕಗಳನ್ನು ಯಾವ ರೀತಿ ಡಿಸ್ಟ್ರಿಬ್ಯೂಷನ್ ಟು ಸ್ಟೂಡೆಂಟ್ ಮಾಡಬೇಕು ಅನ್ನೋ ಒಂದು 2 ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸಿದ್ದೇನೆ. ಓಕೆ, ಈ ವಿಡಿಯೋದಲ್ಲಿ ಇರ್ತಕ್ಕಂಥ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಒಂದು ಲೈಕ್ ಕೊಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಇದೇ ರೀತಿಯ ಮಾಹಿತಿಗೆ ನಮ್ಮ ಸ್ಯಾಟ್ ಸೊಲ್ಯೂಷನ್ ಯೂಟ್ಯೂಬ್ ಕನ್ನಡ ಚಾನಲ್ಗೆ ಉಚಿತವಾಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಅಪ್ಡೇಟನ್ನು ಪಡಿತಾ ಇರಿ. ಓಕೆ, ಥ್ಯಾಂಕ್ಸ್ ಫಾರ್ ವಾಚಿಂಗ್.